ನೀವು ಸರ್ಕಾರದಲ್ಲಿದ್ದೀರಿ, ಕೂತ್ಕೊಳ್ಳಿ. ಪ್ರತಿಪಕ್ಷ ಕೂತ್ಕೊಳ್ಳಿಲ್ಲ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಆಯ್ತು ರವಿ, ಒಂದ್ಸಲ ಬಸ್ ಅಂತ ಕೂತ್ಕೊಳ್ಳಿ. ಆಯ್ತು, ಬಸ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಆನಂದ್, ಅಧ್ಯಕ್ಷರೇ, ಅಧ್ಯಕ್ಷರೇ, ಈ ಘಟನೆ ಆದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಿಲ್ಲ. ಅವ್ರ ಅಯೋಗ್ಯರು, ಅವ್ರ ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗ್ಲಿಲ್ಲಲ್ಲ, ಅದಕ್ಕೆ ಅವ್ರ ಅಯೋಗ್ಯರು. ಈಗ ಯಾರು ಅಯೋಗ್ಯರು? ಈಗ ಅಲ್ಲ ಅಧ್ಯಕ್ಷರೇ, 40 ಸೈನಿಕರು ಸತ್ರು, 40 ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ? 40 ಸೈನಿಕರು. ಇಲ್ಲಿ ಬರೀ ಬಾವುಟ ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು? ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು. 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ಯಾರು ಕಾರಣ 40 ಸೈನಿಕರಿಗೆ? ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು 5 ವರ್ಷ ಆಗಿದೆ. 5 ವರ್ಷ ಆದ್ರೂ ಏನ್ ಮಾಡಿದ್ದೀರಿ? ಸುಮ್ಮ ಮಾತಾಡ್ತಾ ಅಯೋಗ್ಯ ಸರ್ಕಾರನ ಮತ್ತೆ ನಿಮ್ದು ಸುಮ್ಮನೆ 5 ವರ್ಷ ಆಯ್ತು ನಿಮ್ಮ ಮನೆ ಬರ್ಕೇನು ಅದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವ್ ಇವತ್ತು. ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದ್ಲಿ ಏನು ಗೊತ್ತಿಲ್ಲ ನಿಮ್ಗೆ. ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ. ಕುಂದರಿ ಸಾಕು, ನೋಡಿದ್ದೀವಿ. ಅಲ್ಲಿ ಒಂದ್ ಸೆಕೆಂಡ್ ಶೂನ್ಯ ಕೂತ್ಕೊಳ್ಳಿ. ಆಯ್ತು, ಎಲ್ಲರಿಗೂ ಕೊಡ್ತೇನೆ ಮಾತಾಡ್ಲಿಕ್ಕೆ, ಎಲ್ಲರಿಗೂ ಕೊಡ್ತೇನೆ. ರಾತ್ರಿ ಬೆಳಿಗ್ಗೆ ತನಕ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ನಿಮ್ಗೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನಾಳೆ ಬೆಳಿಗ್ಗೆ ಆದ್ರೆ ನಿಮ್ಮನ್ನು ಬಿಡುದಿಲ್ಲ, ಇವತ್ತು ಇಡೀ ರಾತ್ರಿ ಬಿಡುದಿಲ್ಲ. ಕೂತ್ಕೊಳ್ಳಿ, ಎಲ್ಲರಿಗೂ ಕೊಡ್ತೇನೆ. ಯಾರಿಗೆಲ್ಲ ಮಾತಾಡ್ಬೇಕು, ಎಷ್ಟು ಬೇಕು ನಾನೀಗ. ಸುನಿಲ್ ಅವರೇ, ಈ ಒಂದು ಗಂಭೀರ ವಿಚಾರ ನಾವೆಲ್ಲ ಒಗ್ಗಟ್ಟಿನಿಂದ ಚರ್ಚೆ ಆಗ್ಬೇಕು, ಸತ್ಯಾಂಶ ತಿಳಿಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಆಯ್ತು. ಒಂದು ನಿಮಿಷ ಅವರೇ, ಒಂದು ನಿಮಿಷ. ನಿಮ್ಗೆ ಏನ್ ಬೇಕಾದ್ರೆ ಬಳಸ್ಬೋದಾ? ಅವ್ರಿಗೇನು ಅದು ಏನು ನಾನು ಅದು ನೋಡ್ತೇನೆ. ಇಲ್ಲಿ ವಿಚಾರ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ದಯವಿಟ್ಟು ಪಟ್ಟಿ ಕೊಡಿ. ನಾಳೆ ಬೆಳಿಗ್ಗೆ ತನಕ ನಿಮ್ಮನ್ನು ಮಾತಾಡಿಸಿಯೇ ನಾನು ಕಳಿಸುದಿಲ್ಲ, ಊರಿಗೆ ಕಳಿಸುದಿಲ್ಲ. ಒಂದು ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಗಂಭೀರತೆ ಒಂದು ವಿಚಾರವನ್ನು ತಾವು ಪ್ರಸ್ತಾವ ಮಾಡುವಾಗ ನಮ್ಗೆ ಅಷ್ಟೇ ಆ ನೈಜವಾದ ಅದು ಆಗಿದ್ದಲ್ಲಿ ಸೂಕ್ತ ತನಿಖೆ ನಡೆಸಿ ಆಗಿದ್ದಲ್ಲಿ ನೈಜವಾದ ಆರೋಪಿ ಪತ್ತೆ ಕಠಿಣ ಅದು ನಮ್ಮ ಆಯ್ತು. ಅದು ತನಿಖೆ ನೋಡಿ ಇವ್ರೆ, ನಾನು ಹೇಳ್ದು ಕೇಳಿ. ನಿಮ್ಮ ಕೊಠಡಿಯಲ್ಲಿ ಟಿವಿ ಒಂದು ನಿಮಿಷ ಅಲ್ಲ, ಯಾರ್ಯಾದ್ರು ನೋಡಿ ಅದನ್ನು ಪತ್ತೆ ಹಚ್ಚಿ. ಒಂದ್ ಸೆಕೆಂಡ್ ಸುನೀಲ್, ಅದಕ್ಕೆ ಕಠಿಣವಾದ ಕ್ರಮ ತೆಗೊಳ್ಬೇಕಂತ ಹೇಳಿ ಇಲ್ಲಿ ಚರ್ಚೆ ಆಗುವಂತದ್ದು. ತಾವು ಪದೇ ಪದೇ ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ, ನಮ್ದೇನು ಇಲ್ಲ. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಆಗಿದ್ದಾರೆ ಅನ್ನೋ ಪ್ರಶ್ನೆ ಬರ್ಬಾರ್ದು. ಚರ್ಚೆ ಆಗ್ತಾ ಇರೋದು ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಹೌದಪ್ಪ, ಚರ್ಚೆ ಆಗ್ತಾ ಇರೋದು. ಒಂದು ನಿಮಿಷ ನಾನು ಹೇಳಿದೆ, ಒಂದೇ ನಿಮಿಷ. ಈ ಘಟನೆ ನಡೆದಾಗ ಒಳ್ಳೆಯವರು ಇದ್ರು, ಅಲ್ಲಿ ಕೆಟ್ಟವರು ಈ ದೇಶದ ಕೆಟ್ಟವರೆಲ್ಲಿದ್ರು ಅಲ್ಲಿ ಒಳ್ಳೆಯವರು ಇರ್ತಾರೆ. ಈ ಘಟನೆ ಅವರು ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ. ನಾನು ನೋಡಿದೆ ಆ ಫೋಟೋದಲ್ಲಿ, ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ. ತಾವು ಈಗ ಇಷ್ಟೆಲ್ಲ ಆದ್ಮೇಲೆ ಅವನ್ ಯಾಕೆ ಮುಚ್ತಾನೆ? ಅವರು ಯಾರೋ ಅವನ ಹೆಸರು ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ? ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವ್ರು. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಈ ತರ ಹೇಳಿದ್ರೆ ನಮ್ಗೊಂಥರ ಚರ್ಚೆ ನಡೀತಾ ಇದೆ. ಚರ್ಚೆ ನಡೀಲಿ. ನಮ್ಗೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲಾ ದೇಶದ ಮಾಧ್ಯಮದಲ್ಲೂ ಬರ್ತಾ ಇದೆ. ಟ್ವೀಟ್ ಮಾಡಿದ್ದಾರೆ, ಜನ ರಿಯಾಕ್ಟ್ ಮಾಡಿದ್ದಾರೆ, ನಾವು ರಿಯಾಕ್ಟ್ ಮಾಡಿದಿರಿ. ಇಷ್ಟಾದ ಮೇಲೂ ಇನ್ನೂ ಡೌಟ್ ಅಂತ ಹೇಳಿದ್ರೆ ಇದೇನು ನಾವು ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದ್ರೆ ಪಾಕಿಸ್ತಾನ ಭಾರತದಲ್ಲಿ ನಡೆದಿರೋ ಚುನಾವಣೆ, ಕರ್ನಾಟಕದಲ್ಲಿ ಚುನಾವಣೆ ಮಾತಾಡ್ಲಿಲ್ಲ. ಇಲ್ಲಿ ಕೂಗಿರೋ ಅಂತದ್ದು
ಈಗ ಕೂತ್ಕೊಳ್ಳಿ. ಈಗ ನಾನು ಹೇಳ್ದಿಷ್ಟೇ ಸುನೀಲ್ ಅವ್ರೆ, ಸುನೀಲ್ ನಾನು ಇಷ್ಟ ಹೇಳ್ತಿದ್ದೇನೆ, ಇದು ರಾಜ್ಯ ಮತ್ತು ದೇಶದ ಇಂಟ್ರೆಸ್ಟ್ ಅಲ್ಲಿ ಆಗುವಂತ ಚರ್ಚೆ, ಸಮಗ್ರವಾದ ಇದು ಚರ್ಚೆ ಆಗ್ಲಿ. ಈ ಸಂದರ್ಭದಲ್ಲಿ ನಮ್ಗೆ ನಿಜವಾಗಿಯೂ ದೇಶ ಪ್ರೇಮದ ರಾಜ್ಯ ಪ್ರೇಮ ಇದ್ರೆ ನಾವು ಇದಕ್ಕೆ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡ್ತೇವೆ ಹೊರತು ನಾವು ಅನಗತ್ಯ ಕೆಲವು ರಾಜ್ಯಕ್ಕೆ ತರಲಿಕ್ಕೆ ನಾವು ಹೋಗುದು. ಬೇರೆ ಬೇರೆ ವಿಚಾರ ಮಾತಾಡ್ಲಿಕ್ಕೆ ಇರ್ಬೋದು, ನಾನು ಇಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡಿ. ಅದನ್ನ ನಾನು ಹೇಳಿದಿಷ್ಟೇ ಅಂತ ಹೇಳಿದ್ರೆ ಅದಕ್ಕೆ ನಾವು ಫೋಕಸ್ ಮಾಡಿಕೊಂಡು ಇವತ್ತು ಈ ರೀತಿಯ ಆ ವಿಚಾರ ಅದೇ ಬಗ್ಗೆ ಫೋಕಸ್ ಮಾಡಿಕೊಂಡು ಹೋಗೋ ವಿಚಾರ ಆಗಲಿ. ಯಾಕಂತ ಹೇಳಿದ್ರೆ ಏನಾದ್ರೂ ಒಂದು ಉದ್ದೇಶ ಇಲ್ಲಿ ಮಾತಾಡೋದು ಅಲ್ಲಿ ಆಟೋಮ್ಯಾಟಿಕ್ ಅದಕ್ಕೆ ರಿಯಾಕ್ಷನ್ ಬರ್ತದೆ. ಅಲ್ಲಿಂದ ಬರುವಾಗ ಇಲ್ಲಿ ನಿಜ ಏನ್ ನಮ್ದು ಫೋಕಸ್ ಇದೆ ಅದು ಬಿಟ್ಟು ಹೋಗುವಂತ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡೋದೇ ಇಲ್ಲ. ನಿಮ್ಮೆಲ್ಲಾ ವಿಚಾರ ನೀವು ಅದು ಬಹಳ ಸ್ಪಷ್ಟತೆಯಲ್ಲಿ ಸರ್ಕಾರದೆಲ್ಲ ಕೂಡ ನೋಟ್ ಮಾಡಲಿ, ನ್ಯಾಯ ಎಲ್ಲರಿಗೂ ಸಿಕ್ಕುವಂತ ಅವಕಾಶ. ನಾವೆಲ್ಲರೂ ಕೂಡ ಒಗ್ಗಟ್ಟೆ ನಮ್ಮ ದೇಶ ಪ್ರೇಮ ಮತ್ತು ರಾಜ್ಯ ಪ್ರೇಮ ಹೇಳಲಿಕ್ಕೆ ನಾನು ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಚೌಕಟ್ಟನ್ನ ಬಿಟ್ಟು ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳ್ತಾ ಇದೀನಿ, ಬಿಟ್ರೆ ಬೇರೆ ಏನು ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸುನೀಲ್ ಕುಮಾರ್ ಸದಸ್ಯರು ತಮ್ಮ ಚೌಕಟ್ಟನ್ನ ಬಿಟ್ಟು ಎಲ್ಲಿ ತನಕ ಆಕ್ಷೇಪಣೆ ಏನು ಅನ್ನೋದನ್ನ ಬೇಕಾದ್ರೆ ನಾನು ಹೇಳ್ತೇನೆ. ಅಲ್ಲ ಅಧ್ಯಕ್ಷರೇ, ಪಾರ್ಲಿಮೆಂಟ್ ನಾನು ಮತ್ತೆ ಕಚೇರಿ ಮ್ಯಾಟರ್ ವೆರಿ ಸೀರಿಯಸ್. ಅಲ್ಲಿ ಕರ್ಸಿ ನಾನು ಕೇಳ್ತೇನೆ ನಿಮ್ಮ ಜೊತೆ. ನೋಡಿ ಆಫೀಸ್ಗೆ ಬನ್ನಿ, ಆಫೀಸ್ಗೆ ಬನ್ನಿ, ಡೆಪ್ಯೂಟಿ ಸ್ಪೀಕರ್ ಇಲ್ಲಿ ಬನ್ನಿ, ಅಧ್ಯಕ್ಷರೇ, ಡೆಪ್ಯೂಟಿ ಅವರೇ ಇಲ್ಲಿ ಬನ್ನಿ, ನೀವು ಬನ್ನಿ ಆಫೀಸ್ ಬನ್ನಿ, ಅಲ್ಲಿ ಒಳಗಡೆ ಬನ್ನಿ. ಬೇಡ ನೀವು ಕೂತ್ಕೊಳ್ಳಿ ಅಧ್ಯಕ್ಷ, ನೀವು ಏನ್ ಮತ್ತೆ ಬನ್ನಿ ಅಲ್ಲಿ ಮಾತಾಡ, ಬರ್ತೇನೆ, ಅಲ್ಲ ಅಲ್ಲಿ ಮಾತಾಡ ಬರ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.